ಇದಾಗ್ತಿದೆ ಅಲ್ಲಿ Hello, good morning. Welcome back to my YouTube channel, Ammu Reddy YouTube channel. ಗಾಯ್ಸ್, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಹೊರಗಡೆ ಹೋಗಬೇಕಿತ್ತು. ಸೊ ಹೊರಗಡೆ ಹೋಗಿ ಹೂವು ತೊಗೊಂಡು ಹಾಗೆ ಎಳ್ನೀರು ಕುಡಿಕೊಂಡು ಬಂದಿದ್ವಿ. ಸೊ ಹೀಟ್ ತುಂಬ ಉಷ್ಣ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹೊರಗಡೆ ಹೋಗಿ ಒಂದು ಎಳ್ನೀರು ಕುಡ್ಕೊಂಡು ಹೂವು ತೊಗೊಂಡು ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ನಿಮಗೆ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ನಮ್ಮನೆಯ ಒಂದು ಅಮಾವಾಸ್ಯೆ ಪೂಜೆ ಇದು ಮಾಡಿರೋದು. ಸೊ ಎಷ್ಟು ಚೆನ್ನಾಗಿ ಎಷ್ಟು ಸಖತ್ತಾಗಿ ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಪೂಜೆ ಎಲ್ಲ ಆದಮೇಲೆ ನಾನು ದೋಸೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ದೋಸೆ ಮಾಡಿ ಚಟ್ನಿ ಮಾಡಿ ಇವಾಗ ತಿನ್ನೋದೊಂದೇ ಬಾಕಿ ಇರೋದು. ಆ್ಯಂಡ್ ದೋಸೆ ಮೊದಲನೇದು ಹಾಕಿದ ತಕ್ಷಣ ದೃಷ್ಟಿ ತೆಗೆದು ಹಾಕೋ ಅಭ್ಯಾಸ ನಮ್ಮ ಮನೇಲಿ. ಅದು ಅಮಾವಾಸ್ಯೆ ದಿನ ನಾವು ದೋಸೆ ಹಾಕ್ಬಿಟ್ಟಿದ್ದೀವಿ ನೆನಪಾರಿ ಅಂತಂದಾಗ ದೃಷ್ಟಿ ತೆಗಿತೀವಿ. ಒಂದು ದೋಸೆನ ಹಾಕಿಬಿಟ್ಟು ಓಕೆನಾ. ಅದರ ರೀಸನ್ ಏನು ಎತ್ತ ಅಂತ ತಿಳ್ಕೊಳೋ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಯಾಕೆ ಏನು ಅಂತ ನಿಮಗೆ ಹೇಳ್ತೀನಿ ಓಕೆನಾ. ಎಸ್, ಇವಾಗ ನಾನು ದೋಸೆ ಕೊಡೋಕ್ಕಂತ ಬಂದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಬೆಳಗ್ಗೆ ನಾನು ಇಂಟ್ರೊಡಕ್ಷನ್ ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ಇವಾಗ ಕೊಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಬೇಗನೆ ಬೆಳಗ್ಗೆ ಎದ್ದುಬಿಟ್ಟು ನಾನು ಅಮಾವಾಸ್ಯೆ ಪೂಜೆ ಅಲ್ವಾ. ಸೊ ಹಾಗಾಗಿ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿ ಆಯಿತು ಓಕೆನಾ. ಸೊ ಇವತ್ತು ನಾನು ಒಂದು ಹೇಳಿದ್ನಲ್ವ ನಿಮಗೆ, ನಮ್ಮ ಇನ್ನೊಂದು ಚಾನಲ್ ಇದೆ. ಸೊ ಅದು ಇವತ್ತು ಹೊಸದಾಗಿ ಬರ್ತಾ ಇದೆ ಅಂತ ಹೇಳಿದ್ದೆ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಆ ಸ್ವೀಟ್ನ ನಾನು ಮಾಡ್ತಾಯಿದ್ದೀನಿ. ಒಂದು ಸ್ವೀಟ್ ಮಾಡಿಬಿಟ್ಟು ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಬೇಗ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಚಾನಲ್ ಅಂತ ನಿಮ್ಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಚೆಕ್ ಮಾಡ್ಕೊಳ್ಳಿ ಓಕೆನಾ. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ. ಸೊ ಇವಾಗ ಒಂದು ಸ್ವಲ್ಪ ನಾನು ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಡಿ ಆದಮೇಲೆ ಸಿಗ್ತೀನಿ ಓಕೆನಾ. ಹಿಂದೆ ಇವಾಗ ಒಂದು ಸ್ವಲ್ಪ ನಾನು ಮೇಕಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಕಿಟ್ನ ಎಲ್ಲೋ ಇಟ್ಬಿಟ್ಟು ಎಲ್ಲೋ ಹುಡುಕ್ತಾ ಇದ್ದೀನಿ ಗೈಸ್. ನಾನು ಲೂಸ್ ಥರ ಹುಡುಕ್ತಾ ಇದ್ದೀನಿ. ನನಗೆ ಇದು NYB ಅವ್ರದ್ದು ಸಕ್ಕತ್ ಇಷ್ಟ ಆಗಿಬಿಟ್ಟಿದೆ. ಏನು ಸಖತ್ತಾಗಿ ಕೂತ್ಕೊಳ್ಳುತ್ತೆ ಅಂದರೆ ಮೇಕಪ್ ಇದು ಆಸಮಾಗಿ ಕೂತ್ಕೊಳ್ಳುತ್ತೆ. ನಾನು ಯೂಶ್ವಲಿ ಡೈಲಿ ಏನು ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಪ್ರೈಮರ್ ಹಾಕ್ಕೊಳ್ತಾ ಇದ್ದೀನಿ. ಪ್ರೈಮರ್ ಹಾಕ್ಕೊಂಡು ಮುಂಚೆ ಎಲ್ಲ ನಾನು ಇದೆಲ್ಲ ಯೂಸೇ ಮಾಡ್ತಿರಲಿಲ್ಲ ಗೈಸ್. ಮದುವೆ ಆದಮೇಲೆ ನಾನು ಇದೆಲ್ಲ ತೊಗೊಳೋದು ಪರ್ಚೇಸ್ ಮಾಡಿ ನಾನು ಹಾಕ್ಕೊಳ್ತಾ ಇರೋದು. ಮುಂಚೆ ಎಲ್ಲ ಒಂದು ಕ್ರೀಮ್ ಹಚ್ಕೊಂಡು ಆಫ್ಟರ್ ಮ್ಯಾರೇಜ್ ಆಗಿ 1 ವರ್ಷ ತನಕ ನಾನು ಹಚ್ಕೊಂಡಿಲ್ಲ ಏನೂ. ಅದೇನೋ ಗೊತ್ತಿಲ್ಲ, ಬೇಡ ಅನಿಸೋದು. ಫೇಸಿಗೆ ಏನಾದ್ರು ಹಾಕೊಂಡ್ಬಿಟ್ರೆ ಅಪ್ಪ ಮುಖದ ಮೇಲೆ ಏನಾದ್ರು ಒತ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗೋದು ನನಗೆ. ಸೊ ಹಾಗಾಗಿ ಹಾಕ್ಕೊಳ್ತಾ ಇರಲಿಲ್ಲ. ಸೊ ಇವಾಗ NYB ಅವರ ಒಂದು ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಫೌಂಡೇಶನ್ ಇದ್ರ ಥರನೇ ಕೊಡುತ್ತೆ ನಮಗೆ.
ಯು ಕ್ಯಾನ್ ಯೂಸ್ ಬೈ ಯುವರ್ ಹ್ಯಾಂಡ್ ಆರ್ ಆಲ್ಸೋ ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಬ್ಲೆಂಡರ್ ಕೂಡ ಯೂಸ್ ಮಾಡಬಹುದು. ಓಕೆ, ಸೊ ನನ್ನ ಹತ್ರ ಬ್ಲೆಂಡರ್ ಇದೆ, ಸೊ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಓಕೆನಾ? ಸೊ ಇದೇನು ಹೂ ಈ ಥರ ಬಿಟ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ? ಇದೇನಂದರೆ ದೇವ್ರಿಗೆ ಮುಡಿಸಿದ್ದೆ ಅಲ್ವಾ, ಮುಡಿಸ್ಬಿಟ್ಟು ನಾವು ಮುಟ್ಕೊಂಡ್ರೆ ಇನ್ನೂ ಒಳ್ಳೇದು. ಸೊ ರಕ್ಷಿತ್ ಆ್ಯಕ್ಚುಲಿ ಆಫೀಸಿಗೆ ಹೋಗ್ತಾ ಇದ್ನಾ, ಸೊ ಹಾಗಾಗಿ ಅವನ ಹತ್ರ ಮುಡಿಸ್ಕೊಂಡೆ ಹೂನ. ಸೊ ಹಾಗೆ ಹಿಂಗೆ ಹಾಕಿಸ್ಕೊಂಡಿದ್ದೀನಿ. ಇವಾಗ ಫ್ರೀ ಏರ್ ಬಿಟ್ಕೊಂಡು ಹಾಕೋಬೇಕು. ತುಂಬ ಬ್ಲೆಂಡ್ ಆಯಿತು ಅನ್ಸುತ್ತಲ್ಲ, ಚೆನ್ನಾಗಿ ಬ್ಲೆಂಡ್ ಆಯ್ತಲ್ವಾ? ಇಟ್ಸ್ ಕಂಪ್ಲೀಟೆಡ್. ನೆಕ್ಸ್ಟು ಮಸ್ಕರ ಹಾಕ್ಕೊತೀನಿ. ಮಸ್ಕರ ಇಸ್ ಮೈ ಫೇವ್ರೆಟ್ ಗೈಸ್. ಇದು ಸಕ್ಕತ್ತಾಗಿ ನನಗೆ ಏನು ಆ್ಯಕ್ಚುಲಿ ಅಂದರೂ ಲಿಪ್ಸ್ಟಿಕ್ ಬೇಡ, ನನಗೆ ಐಲೈನರ್ ಬೇಡ, ಏನೂ ಬೇಡ, ಮಸ್ಕರ ಒಂದು ಇರಬೇಕು, ಸಕ್ಕತ್ತಾಗಿರುತ್ತೆ. ಒಂಥರ ಲಾಂಗ್ ಎಲಿಗೆಂಟ್ ಫೀಲ್ ಕೊಡುತ್ತೆ ನನಗಿದು. ಗೋಸ್ಕರ ಮೇಕಪ್ ಮಾಡ್ಕೊಳ್ಳುವಾಗ ಮಾತಾಡಬೇಕು ಅಂತ ಅನ್ಸಲ್ಲ, ಹೌದಲ್ವಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹೌದಾ ಅಲ್ವಾ ಅಂತ. ನಾನು ಫುಲ್ ಎಫರ್ಟ್ ಹಾಕ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಎಸ್ಪೆಷಲಿ ಐ ಮೇಕಪ್ ಮಾಡ್ಕೊಂಡು ನಮಗೆ ಮಾತಾಡೋಕ್ಕಾಗಲ್ಲ. ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದಟ್ ಮೇಕಪ್ ಅಲ್ವಾ? ನನಗೂ ಇನ್ನೂ ಅಷ್ಟೊಂದು ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಮೇಕಪ್ ಮಾಡ್ಕೊಳ್ಳೋ ತನಕ ನಮಗೆ ಅದು ಪ್ಯಾಚಿ ಕಾಣಿಸುತ್ತೆ. ಈವನ್ ನನಗೂ ಕೂಡ ಹಾಗೆ ಕಾಣಿಸುತ್ತೆ, ಮೇಕಪ್ ಚೆನ್ನಾಗಾಗಿಲ್ಲ ಅನ್ನೋ ಫೀಲ್ ಕೂಡ ಇರುತ್ತೆ. ಬಟ್ ಆಫ್ಟರ್ ದಟ್ ಆಲ್ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು. ಅದು ಇವಾಗ ಏನಾದ್ರು ವೀಡಿಯೋ ಮಾಡೋಕ್ಕಾದ್ರೆ, ಸ್ಪೆಷಲಾಗಿ ವೀಡಿಯೋ ಮಾಡೋದಿದ್ದರೆ, ಮನೇಲಿ ಏನಾದ್ರು ಫಂಕ್ಷನ್ ಇದ್ದರೆ ಇಷ್ಟೇ ಮಾಡ್ಕೊಳ್ಳೋದು, ಮತ್ತು ಏನು ಎಕ್ಸ್ಟ್ರಾ ಮಾಡೋದು ಇಲ್ಲ. ನಾನು ಹೋಗಿ ಪಾರ್ಲರಲ್ಲೂ ಕೂತ್ಕೊಳ್ಳಲ್ಲ. ಯಾಕೋ ಮುಂಚೆ ಇಂತ್ರನೂ ಹಂಗೆ ನನಗೆ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಅಂತ ಮೇಕಪ್ ಮಾಡ್ಕೊತಿದ್ದೀನಿ. ಹಾಗಂತ ಚೆನ್ನಾಗಿಲ್ವಾ ಅಂತ ಹೇಳ್ಬಿಡಿ. ಆ್ಯಕ್ಚುಲಿ ಎಲ್ಲರಿಗೂ ಅವ್ರವ್ರು ಚೆನ್ನಾಗಿ ಕಾಣಿಸ್ತಾರಂತೆ, ಬಟ್ ನನ್ನಷ್ಟಕ್ಕೆ ನನಗೆ ಚೆನ್ನಾಗಿ ಕಾಣಿಸಲ್ಲ ಗೈಸ್. ನಾನು ಕರಡಿ ನೋಡ್ಕೊಂಡಾಗೆಲ್ಲ ನನಗೇನೋ ನಾನು ಚೆನ್ನಾಗಿಲ್ವಾ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ವಾ, ಐ ಆಮ್ ಫೀಲಿಂಗ್ ಲೈಕ್ ದಟ್ ಆ್ಯಕ್ಚುಲಿ ಆಲ್ವೇಸ್. ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನೆಕ್ಸ್ಟ್
ಸಿಂಪಲ್ ಆಗಿರೋಂಥ ಒಂದು ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ, ಮ್ಯಾಟ್. Done. Okay, and next setting spray use ಮಾಡ್ತಾ ಇದ್ದೀನಿ. Okay, ಮುಂಚೆ ಎಲ್ಲ ನಾನು ಕೂಡ ಯೂಸ್ ಮಾಡ್ತಾ ಇರಲಿಲ್ಲ ಸೆಟ್ಟಿಂಗ್ ಸ್ಪ್ರೇನ, ಇದ್ರ ಜೊತೆಗೆ ಬಂದಿದೆ. ಸೊ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಚೆನ್ನಾಗಿದೆ ಕೂಡ. ನನ್ನ ಫೇಸಸ್ ಕನ್ನಡ ಅವರು ಒಂದು ಏನು ಹೇಳ್ತಾರೆ, ಐ ಮೇಕಪ್ ಏನಿದೆ ಐ ಶ್ಯಾಡೋ ಹಚ್ಕೊಳ್ಳೋಕ್ಕೆ ಇದನ್ನ ಯೂಸ್ ಮಾಡ್ಕೊತೀನಿ. ಸೊ ಇದರಲ್ಲಿ ಇಷ್ಟು ಕಲರ್ಸ್ ಇದೆ. ಆ್ಯಕ್ಚುಲಿ ಇದರಲ್ಲಿ ಒಂದು 3 ಕಲರ್ ಹೋಗ್ಬಿಟ್ಟಿದೆ ನೋಡಿ. ಸೊ ಇವಾಗ ನಾನು ಬ್ರೌನ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಲೈಟಿಶ್ ಪಿಂಕ್ ಕಲರ್. ಸೊ ನಾನು ಕೈನೇ ಯೂಸ್ ಮಾಡೋದು ಯೂಶ್ವಲಿ, ಯಾವಾಗಲೂ ಬ್ರಷೆಲ್ಲ ಯೂಸ್ ಮಾಡಲ್ಲ, ಸಿಂಪಲ್ಲಾಗಿ ಇಷ್ಟೇ. ಚೆನ್ನಾಗಿ ಕಾಣ್ತಿದ್ದೇನಾ? ಅಷ್ಟೇ ಗಾಯ್ಸ್. ನಾನು ಇಲ್ಲೆಲ್ಲ ಬ್ಲಷಸ್ ಅದೆಲ್ಲ ಯೂಸ್ ಮಾಡಲ್ಲ ಯಾವಾಗಲೂ. ಇವಾಗ ಹೂ ಒಂದು ಮುಚ್ಕೊಂಡು ಹೇರ್ ಸ್ಟೈಲ್ ಒಂದು ಮಾಡ್ಕೋಬೇಕು. ಹೇರ್ ಸ್ಟೈಲ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ, ಸೊ ಫೈನಲಾಗಿ ನಾನು ಈ ಥರ ಕಾಣಿಸ್ತಾ ಇದ್ದೀನಿ. ಯಾವ ಥರ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಾ ಹೇಳಿ, ಕಮೆಂಟ್ ಮಾಡಿ. ಸೊ ಚೆನ್ನಾಗಿದೆ ಅಲ್ವಾ? ಸೊ ಫುಲ್ ತೋರಿಸ್ತೀನಿ ನೋಡಿ. ಎಷ್ಟು ಈ ಥರ ಕಾಣಿಸ್ತಾ ಇದ್ದೀನಿ. ಎಸ್, ಇವಾಗ ನನ್ನ ಒಂದು ವಿಡಿಯೋ ಇದೆ. ಸೊ ಆ ವಿಡಿಯೋನ ಮುಗಿಸ್ಕೊಂಡು ಆಮೇಲೆ ನಿಮ್ಮೊಂದಿಗೆ ಸಿಗ್ತೀನಿ. ಗೈಸ್, ವಿಡಿಯೋ ಶೂಟ್ ಎಲ್ಲ ಮುಗೀತು. ಸೊ ಮುಗಿದ್ಮೇಲೆ ನನ್ನ ಒಂದು ಒರಿಜಿನಲ್ ಗೆಟಪ್ಪಿಗೆ ನಾನು ಬಂದಿದ್ದೇನೆ. ಓಕೆ, ಊಟ ಮಾಡಿಲ್ಲ. ಆ್ಯಕ್ಚುಲಿ 4:30 ಆಗ್ತಿದೆ ಟೈಮು. ಸೊ ಊಟ ಇನ್ನೂ ಮಾಡಿಲ್ಲ. ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಸೊ ಒಂದು 7 o'clock 8 o'clock ಟೈಮಲ್ಲಿ ನಂಗೆ ಸ್ನ್ಯಾಕ್ಸ್ ತಿನ್ಬೇಕು ಅನಿಸು. ಸೊ ಹಾಗಾಗಿ ನಮ್ಮ ಒಂದು ಫೇವ್ರೆಟ್ ಇನ್ಸ್ಟೆಂಟ್ ಚುರುಮುರಿ ಮಾಡ್ಕೊಂಡಿದ್ದೀನಿ. ಎಸ್ ಗಾಯ್ಸ್, ಇದು ತಿಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.